ಉತ್ತಮ ಸೊಸೆಯ ಲಕ್ಷಣಗಳು ತಿಳಿಯೋಣ. ನೀವು ನಿಮ್ಮ ಅತ್ತೆಗೆ ಅನುಕೂಲಕರವಾಗಿದ್ದು ಗೌರವ ತೋರಿಸಿ, ಅದರಿಂದಾಗಿ ಅತ್ತೆಗೆ ಮತ್ತು ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಅಭಿಮಾನಗಳು ಬೆಳೆಯುತ್ತವೆ. ನಿಮ್ಮ ಅತ್ತೆಯ ಮಾತುಗಳಿಗೆ ಬೇಸರ ಮಾಡಿಕೊಳ್ಳುವುದಾಗಲಿ, ಆಕೆಯ ಅನುಭವದಿಂದ ನೀಡುವ ಸಲಹೆಗಳಿಗೆ ಮುಖಗಂಟು ಮಾಡಿಕೊಳ್ಳುವುದಾಗಲಿ ಮಾಡಬೇಡಿ. ನಿಮ್ಮ ಅತ್ತೆಯ ಮನಸ್ಸನ್ನು ತಿಳಿದುಕೊಂಡು ಆಕೆಯ ಅಭಿರುಚಿಗೆ ಅನುಗುಣವಾಗಿ ನಡೆದುಕೊಳ್ಳಿ. ಇದರಿಂದಾಗಿ ನಿಮ್ಮಿಬ್ಬರ ನಡುವೆ ಒಗ್ಗಟ್ಟು ಬೆಳೆಯುತ್ತದೆ. ಅತ್ತೆ ಮನೆಯವರಿಗೆ ಅಷ್ಟೇ ಅಲ್ಲ, ಅವರ ಕಡೆಯ ಬಂಧುಗಳೊಂದಿಗೂ ಆತ್ಮೀಯರಾಗಿದ್ದು ಅವರ ಅಭಿಮಾನವನ್ನು ಗಳಿಸಿಕೊಳ್ಳಿ. ಅತ್ತೆಯ ಮನೆಯೇ ನಿಮಗೆ ಶಾಶ್ವತ ಸ್ಥಾನ ಎಂದು ತಿಳಿದುಕೊಳ್ಳಿ. ಆ ಮನೆಯ ಪದ್ಧತಿಗಳನ್ನು ಬೇಗ ಕಲಿತುಕೊಳ್ಳಿ. ಅತ್ತೆ ಮನೆಯಲ್ಲಿ ಯಾರೊಂದಿಗೂ ಭೇದ ಭಾವ ಉಂಟಾಗದಂತೆ ನಡೆದುಕೊಳ್ಳಿ. ಅತ್ತೆ ಮನೆಯಲ್ಲಿ ಯಾವಾಗಲೂ ನಿಮ್ಮ ತವರು ಮನೆಯ ಬಗ್ಗೆ ಹಾಗೂ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೊಗಳಿಕೊಳ್ಳುತ್ತಾ ಜಂಬ ತೋರಿಸುವ ಪ್ರವೃತ್ತಿಯನ್ನು ಇಟ್ಟುಕೊಳ್ಳಬೇಡಿ. ಅತ್ತೆ ಮನೆಯ ಸಮಸ್ಯೆಗಳ ಬಗ್ಗೆ ಲೆಕ್ಕಿಸದೆ ಗಂಡ ನಿಮಗೆ ಪ್ರಾಮುಖ್ಯತೆ ಕೊಡಬೇಕು ಎನ್ನುವ ಸ್ವಾರ್ಥ ನಿಮ್ಮಲ್ಲಿರದಂತೆ ನೋಡಿಕೊಳ್ಳಿ. ಅತ್ತೆಯ ಬಗ್ಗೆ, ಆಕೆಯ ಕುಟುಂಬದ ಸದಸ್ಯರ ಬಗ್ಗೆ ಬೆನ್ನ ಹಿಂದೆ ಕೀಳಾಗಿ ಹೀಯಾಳಿಸಿ ಮಾತನಾಡಬೇಡಿ. ಅತ್ತೆ ಕಷ್ಟ ಸುಖಗಳಲ್ಲಿ ನೀವು ಸದಾ ಪಾಲು ತೆಗೆದುಕೊಳ್ಳಿ. ಹಾಗೆ ಮಾಡಿದಾಗ ನಿಮ್ಮ ಅತ್ತೆ ತಾವು ಹಿರಿಯರು ಎನ್ನುವ ಭಾವನೆಯನ್ನು ಬಿಟ್ಟು ನಿಮ್ಮ ಸಲಹೆಗೆ ಕಿವಿ ಕೊಡುತ್ತಾರೆ. ಅತ್ತೆಯೊಂದಿಗೆ ಜಗಳವಾಡಿ ಪದೇ ಪದೇ ತವರು ಮನೆಗೆ ಹೋಗುವ ರೂಢಿ ಬಿಟ್ಟು ಬಿಡಿ. ಹಾಗೆ ಮಾಡಿದರೆ ಅತ್ತೆ ಮನೆಯಲ್ಲಿ ಕೀಳಾಗುವುದರೊಂದಿಗೆ ತವರು ಮನೆಯಲ್ಲಿಯೂ ಸಹ ಗೌರವ, ಆದರ, ಅಭಿಮಾನಗಳನ್ನು ಕಳೆದುಕೊಳ್ಳುತ್ತೀರಿ ಎನ್ನುವುದನ್ನು ಯಾವತ್ತೂ ಮರೆಯಬೇಡಿ. ಅತ್ತೆ ಮನೆಯಲ್ಲಿ ಆದರ, ಅಭಿಮಾನ, ಆಪ್ಯಾಯತೆ ಪಡೆದ ಹೆಣ್ಣಿಗೆ ತವರು ಮನೆಯಲ್ಲಿ ಗೌರವ, ಬೆಲೆ, ಮನ್ನಣೆ ಲಭಿಸುತ್ತದೆ ಎನ್ನುವುದನ್ನು ಸದಾ ನೆನಪಿನಲ್ಲಿಡಿ. ಅತ್ತೆ ಸೊಸೆ ಪರಸ್ಪರ ಅರ್ಥ ಮಾಡಿಕೊಂಡು ಆತ್ಮೀಯತೆಯಿಂದ ವರ್ತಿಸಿದರೆ ಆ ಕುಟುಂಬ ಸುಖ ಸಂತೋಷದಿಂದ ಇರುತ್ತದೆ. ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಆಗಿ. ಇದುವರೆಗೂ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು.